ನಮಸ್ಕಾರ ಸ್ನೇಹಿತರೆ, ಎಲ್ರೂ ಹೇಗಿದ್ದೀರಾ? ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾವಿವತ್ತು ಹೊಸ ಚಿಗುರು ಅವರ ಮಧುವನ ಫಾರ್ಮ್ಸ್ ನೋಡೋಕೆ ಹೋಗ್ತಾ ಇದ್ದೀವಿ. ನಾವು ಅಲ್ಲಿ ಫಾರ್ಮ್ ಲ್ಯಾಂಡ್ ತಗೊಂಡು ಸುಮಾರು 2 ವರ್ಷ ಆಯಿತು. ಈ ಮಧುವನ ಫಾರ್ಮ್ಸ್ ಬಂದು ಮಧುಗಿರಿ ತಾಲೂಕ್ ಐಡಿಹಳ್ಳಿ ಹತ್ರ ಬರುತ್ತೆ. ನಾವು ಇವಾಗ ನಮ್ ಪ್ಲಾಟ್ ನೋಡಕ್ ಹೋಗ್ತಾ ಇದ್ದೀವಿ. ಸೊ ನಿಮ್ಮನ್ನು ಜೊತೆಗೆ ಕರ್ಕೊಂಡು ಹೋಗೋಣ ಅಂತ. ಬನ್ನಿ ಎಲ್ಲರೂ ನಮ್ ಜೊತೆ ನೋಡಿ ನಮ್ ಪ್ಲಾಟ್ನ. ನಾವು ತಗೊಂಡಾಗ ಇಲ್ಲಿ ಬರೀ ಮಾವಿನ ತೋಪಿತ್ತು. ನಾವು ತಗೊಂಡಾದ್ಮೇಲೆ ನಾವು ಬೇರೆ ಹಣ್ಣುಗಳನ್ನು ಹಾಕ್ಸಿದೀವಿ. ಇಲ್ಲಿ ಫಾರ್ಮ್ ಲ್ಯಾಂಡ್ ಹೋಗೋಕ್ಕೆ 2 ದಾರಿ ಇದೆ. ಒಂದು ಏರ್ಪೋರ್ಟ್ ರೋಡು, ದೇವನಹಳ್ಳಿ, ಬಾಗೇಪಲ್ಲಿ, ಲೇಪಾಕ್ಷಿ ಮೇಲೆ ಹೋಗಿ ಹಿಂದೂಪುರ ಕನೆಕ್ಟ್ ಆಗಿ ಹೋಗೋದು. ಇನ್ನೊಂದು ರೋಡು ದೊಡ್ಡಬಳ್ಳಾಪುರ ಮೇಲೆ ಹೋಗಿ ತೊಂಡೆಬಾವಿ ಹತ್ರ ಒಳಗಡೆ ಹೋಗಿ ಹೋಗೋದು. ಮೇನ್ ರೋಡಿಂದ ಸುಮಾರು ಒಂದು 5-6 ಕಿಲೋಮೀಟರ್ ಒಳಗಡೆ ಹೋಗ್ಬೇಕು ಮಣ್ಣಿನ ದಾರಿನಲ್ಲಿ. ಲಾಸ್ಟ್ 5 ಕಿಲೋಮೀಟರ್ ಸ್ವಲ್ಪ ಚಿಕ್ಕ ರೋಡ್ ಇದೆ, ಬಟ್ ಆದ್ರೆ ಒಳಗಡೆ ಹೋಗ್ತಿದ್ದಂಗೆ ನಿಮ್ಗೆ ತುಂಬಾ ಚೆನ್ನಾಗ್ ಅನ್ಸುತ್ತೆ ಫಾರ್ಮ್ ಲ್ಯಾಂಡ್ ಒಳಗಡೆ ಹೋಗ್ತಿದ್ದಂಗೆ. ಸೊ ಹಂಗೆ ದಾರಿನಲ್ಲಿ ಆನ್ ದ ವೇ ಎಲ್ಲ ನೋಡ್ಕೊಂಡು ಹೋಗೋಣ ಬನ್ನಿ. ಹೊಸ ಚಿಗುರು ಅವ್ರದ್ದು ಸುಮಾರು 8ರಿಂದ 10 ಬೇರೆ ಬೇರೆ ಪ್ರಾಜೆಕ್ಟ್ ಇದೆ. ಮಧುವನ, ಅಭಿವೃದ್ಧಿ, ಸಮೃದ್ಧಿ, ಆಮೇಲೆ ಇಕೋ ಹ್ಯಾಬಿಟ್ಯಾಟ್, ಬ್ರಿಸಲ್ ಕೋನ್, ಇದೆಲ್ಲ ಹಳೆ ಪ್ರಾಜೆಕ್ಟ್ಸು. ಇವಾಗ ಹೊಸದಾಗಿ ಮಾಡಿರೋದು ಮಾಮರ ಫಾರ್ಮ್ಸ್ ಅಂತ ಮಾಡಿದ್ದಾರೆ ರಾಮನಗರ ಹತ್ರ. ಅದನ್ನು ಒಂದು 50 ಎಕರೆ ಅಷ್ಟು ಮಾವಿನ ತೋಟ ಇದೆ. ಮಾವಿನ ತೋಟನೇ ತಗೊಂಡು ಇವರು ಮ್ಯಾನೇಜ್ಡ್ ಫಾರ್ಮ್ ಲ್ಯಾಂಡ್ ತರ ಮಾಡಿದ್ದಾರೆ. ಸೊ ಈ ಕಡೆ ಇವಾಗ ಕಾಣಿಸ್ತಿರೋದೆಲ್ಲ ಇದು ಪ್ರೈವೇಟ್ ಪ್ರಾಪರ್ಟಿ ಬೇರೆಯವ್ರದ್ದು. ಸೊ ಅಲ್ಲಿ ಸ್ವಲ್ಪ ಒಳಗಡೆ ದಾರಿ ಹೋಗ್ಬೇಕಾದ್ರೆ ಒಂದ್ ಸ್ವಲ್ಪ ರೋಡ್ ಚೆನ್ನಾಗಿಲ್ಲ, ಬಟ್ ಆದ್ರೂನು ಕಾರ್ ಹೋಗ್ಬೋದು, ಆರಾಮಾಗಿ ಹೋಗ್ಬೋದು ಕಾರಲ್ಲಿ. ಮಧುವನ ಫಾರ್ಮ್ಸ್ ಕರ್ನಾಟಕಕ್ಕೆ ಬರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಎಕರೆ ಅಷ್ಟು ಆಂಧ್ರ ಪ್ರದೇಶಕ್ಕೆ ಸೇರುತ್ತೆ, ಬಟ್ ಅದಾದ್ಮೇಲೆ ಎಲ್ಲ ಕರ್ನಾಟಕಕ್ಕೆ ಬರುತ್ತೆ. ಸೊ ರಿಜಿಸ್ಟ್ರೇಷನ್ ಎಲ್ಲ ಕರ್ನಾಟಕ ಇಂದಾನೇ ಆಗುತ್ತೆ. ಮಧುಗಿರಿ ತಾಲೂಕಲ್ಲಿ ಆಗುತ್ತೆ ಈಗ ರಿಜಿಸ್ಟ್ರೇಷನ್ ಎಲ್ಲ. ಅಭಿವೃದ್ಧಿ ಎಲ್ಲ ಆಂಧ್ರ ಪ್ರದೇಶಕ್ಕೆ ಬರುತ್ತೆ. ಸೊ ರಿಜಿಸ್ಟ್ರೇಷನ್ ಎಲ್ಲ ಆಂಧ್ರ ಪ್ರದೇಶ ಆಗುತ್ತೆ. ಅದು ಬಿಟ್ಟು ಬೇರೆದು ತಮಿಳ್ನಾಡಿನಲ್ಲೂ 1-2 ಪ್ರಾಜೆಕ್ಟ್ ಇದೆ ಹೊಸಕೋಟೆ ಹತ್ರ. ಸೊ ಸಂಭ್ರಮ ಫಾರ್ಮ್ಸ್ ಮತ್ತೆ ಧಾನ್ವಿ ಫಾರ್ಮ್ಸ್ ಅಂತ ಇದೆ, ಅದು ತಮಿಳ್ನಾಡು ಸೇರುತ್ತೆ. ಸೊ ಅದ್ರದ್ದು ರಿಜಿಸ್ಟ್ರೇಷನ್ ಎಲ್ಲ ತಮಿಳ್ನಾಡು ಇಂದ ಆಗುತ್ತೆ. ಇದು ನಮ್ಮ ಫಾರ್ಮ್ ಲ್ಯಾಂಡ್ ಎಂಟ್ರೆನ್ಸು. ಸೊ ಒಳಗಡೆ ಹೋಗ್ತಿದ್ದಂಗೆ ಸುಮಾರು 110 ಎಕರೆ ಮಾವಿನ ತೋಪು. ಬೇರೆ ಬೇರೆ ಹಣ್ಣುಗಳನ್ನು ಹಾಕ್ಸಿದೀವಿ ನಾವು. ಸಪೋಟ ಇರ್ಬೋದು, ದಾಳಿಂಬೆ ಹಣ್ಣು, ಪಪ್ಪಾಯ, ಬಾಳೆಹಣ್ಣು, ತೆಂಗಿನಕಾಯಿ, ಬೇರೆ ಬೇರೆ ಹಣ್ಣುಗಳನ್ನು ಹಾಕ್ಸಿದೀವಿ. ಸೊ ಸುತ್ತಮುತ್ತ ನೋಡ್ಬೋದು ಎಲ್ಲ 1/4 ಎಕರೆ, ಅರ್ಧ ಎಕರೆ, 1 ಎಕರೆ ಜಮೀನು. ಯಾವುದೇ ರೀತಿ ಲೀಗಲ್ ತೊಂದರೆ ಇಲ್ಲ. ನಾವು ತಗೊಂಡು ಆಲ್ಮೋಸ್ಟ್ 1-2 ವರ್ಷ ಆಯ್ತು, ಅವಾಗಲೇ ಹೇಳ್ದಂಗೆ. ಸೊ ಇದ್ರವರೆಗೂ ಏನು ತೊಂದರೆ ಬಂದಿಲ್ಲ. ಮಳೆ ಚೆನ್ನಾಗಿದ್ರೆ ಮಾವಿನ ಹಣ್ಣು ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು ನೀವು, ಎಲ್ಲ ಆಲ್ಮೋಸ್ಟ್ ಎಲ್ಲ ಮರಗಳಲ್ಲೂ ಹೂವು ಚೆನ್ನಾಗಿ ಬಂದಿದೆ ಈ ಸತಿ. ಹೋದ್ ಸತಿ ಮಳೆ ಚೆನ್ನಾಗಿ ಆಗಿರೋದ್ರಿಂದ ಅದರಿಂದ ಈ ಸತಿ ಹಣ್ಣು ಚೆನ್ನಾಗಿ ಬರ್ಬೋದು. ಹೋದ್ ವರ್ಷ ಸ್ವಲ್ಪ ಮಳೆ ಕಮ್ಮಿ ಆಗಿದ್ರಿಂದ ನಮ್ಗೆ ಮಾವಿನ ಹಣ್ಣು ಒಂದ್ ಸ್ವಲ್ಪ ಕಮ್ಮಿ ಬಂದಿತ್ತು ಫಸಲು. ಈ ಸತಿ ಜಾಸ್ತಿ ಬರ್ಬೋದು ಅಂತ ಅನ್ಕೊಂಡಿದೀವಿ, ನೋಡೋಣ ಎಷ್ಟು ಬರುತ್ತೆ ಅಂತ. ಹಿಂಗೆ ಹೋಗ್ತಾ ಇದ್ರೆ ಸುಮಾರು 100 ಎಕರೆ, 110 ಎಕರೆ ಇದೆ ಎಲ್ಲಾರ್ದು ಸೇರಿಸಿ. ಸೊ ಗೇಟ್ ಒಳಗಡೆ ಒಂದ್ಸತಿ ಬಂದ್ಮೇಲೆ ನೀವು ಸ್ಟ್ರೈಟ್ ಹೋಗ್ತಾ ಇದ್ರೆ ನಿಮ್ಗೆ ಯಾವ ತರದ್ ಬೇಕೋ ಆ ತರದ್ದು, 1/4 ಎಕರೆ ಬೇಕಂದ್ರೆ 1/4 ಎಕರೆ, ಅರ್ಧ ಎಕರೆ ಬೇಕಂದ್ರೆ ಅರ್ಧ ಎಕರೆ, 1 ಎಕರೆ ಬೇಕಂದ್ರೆ 1 ಎಕರೆ ತಗೋಬಹುದು. ಇವಾಗ ಸದ್ಯಕ್ಕೆ ಬರೀ ಅರ್ಧ ಎಕರೆದ್ದು ಖಾಲಿ ಇದೆ ಅನ್ಸುತ್ತೆ. ಮತ್ತೆ ಎಕ್ಸ್ಪ್ಯಾಂಡ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ ಆ ಕಡೆ ಈ ಕಡೆ ಜಾಗ ಸಿಕ್ಕಿದ್ರೆ. ಇದಕ್ಕೆ ಪಕ್ಕನೇ ಜಯಮಂಗಲಿ ಬ್ಲ್ಯಾಕ್ ಬಕ್ ರಿಸರ್ವ್ ಇದೆ.
ಸೊ ಇನ್ನೊಂದು ಗೇಟ್ ಎಂಟ್ರೆನ್ಸ್ ಇದೆ, ಅಲ್ಲಿಂದ ಬೇಕಾದ್ರೆ ಆ ಕಡೆನೂ ಹೋಗ್ಬೋದು. ನಾವ್ ಯಾವತ್ತೂ ಹೋಗಿಲ್ಲ, ಹೋಗಿ ಸುಮ್ನೆ ಆಚೆ ಕಡೆಯಿಂದ ನೋಡ್ಕೊಂಡ್ ಬಂದಿದೀವಿ. ಅದ್ರಿಂದ ಆ ಕಡೆ ಹೋಗ್ಬೋದು, ಆ ಕಡೆ ಹೋದಾಗ ತೋರಿಸ್ತೀನಿ ನಿಮ್ಗೆ ಎಲ್ಲಿ ಬರುತ್ತೆ ಎಂಟ್ರೆನ್ಸ್ ಅಂತ. ಸೊ ಇದ್ ನೋಡ್ತಾ ಇರ್ಬೋದು ನೀವು, ನೋಡಿ ಎಲ್ಲ ಮರಗಳಲ್ಲೂ ಹೂವ ತುಂಬಾ ಚೆನ್ನಾಗಿ ಬಿಟ್ಟಿದೆ ಈ ಸತಿ. ಫಸ್ಟ್ ನಮ್ ಪ್ಲಾಟ್ ಹತ್ರ ಹೋಗೋಣ. ನಮ್ ಪ್ಲಾಟ್ ಹತ್ರ ಹೋದ್ಮೇಲೆ ತೋರಿಸ್ತೀನಿ ನಿಮ್ಗೆ ಯಾವ ತರ ಬಂದಿದೆ ಹೂವ ಅಂತ. ನಮ್ ಪ್ಲಾಟ್ ಅಲ್ಲಿ ನಮ್ದು ಅರ್ಧ ಎಕರೆನಲ್ಲಿ ನಮ್ದು ಸುಮಾರು ಒಂದು 20 ಮಾವಿನ ಗಿಡ ಇದೆ, ಮಾವಿನ ಮರ. ಆಮೇಲೆ ದಾಳಿಂಬ್ರೆ ಇದೆ, ಸಪೋಟ, ಸೀಬೆ ಹಣ್ಣು, ಪಪ್ಪಾಯ. ಅದ್ರ ಮಧ್ಯದಲ್ಲಿ ಬೇರೆ ಟೀಕ್ ವುಡ್, ಸ್ಯಾಂಡಲ್ವುಡ್ ಅದೆಲ್ಲ ಹಾಕ್ಸಿದೀವಿ. ಅರ್ಜುನ, ಬೇರೆ ಬೇರೆ ಹಾಕ್ಸಿದೀವಿ. ಇಲ್ಲಿ ಮಧುವನದಲ್ಲಿ ಫುಡ್ ಫಾರೆಸ್ಟ್ ಅಂತ ಮಾಡಿದ್ದಾರೆ. ಅದರಿಂದ ಬರೀ ಹಣ್ಣುಗಳದ್ದು ಮತ್ತೆ ತರಕಾರಿ ಗಿಡಗಳು ಹಾಕಿದ್ದಾರೆ. ಜಾಸ್ತಿ ಮಾವಿನ ಮರಗಳೇ ಇರೋದು. ಯಾಕಂದ್ರೆ ಅವ್ರು ಮಾವಿನ ತೋಪು ತಗೊಂಡು ಆಮೇಲೆ ಮ್ಯಾನೇಜ್ ಫಾರ್ಮ್ಲ್ಯಾಂಡ್ ತರ ಮಾಡಿರೋದು. ಸೊ ಅದಕ್ಕೆ ಜಾಸ್ತಿ ಮಾವಿನ ಮರಗಳಿದೆ. ತುಂಬಾ ಜನ ಎಲ್ಲಾ ಮಾವಿನ ಮರಗಳನ್ನು ಕಡ್ಸಿ ಹೊಸದಾಗಿ ಬೇರೆ ಹಣ್ಣುಗಳನ್ನು ಹಾಕ್ಸಿದ್ದಾರೆ. ಕೆಲವೊಬ್ರು ಎಲ್ಲಾ ಮಾವಿನ ಮರಗಳನ್ನು ಹಂಗೆ ಇಟ್ಕೊಂಡಿದ್ದಾರೆ. ಸೊ ಅದು ಅವ್ರಿಗೆ ಬಿಟ್ಟಿದ್ದು. ಅವ್ರಿಗೆ ಬೇಕಂದ್ರೆ ಎಲ್ಲ ತೆಗೆಸ್ಬಿಟ್ಟು ಹೊಸದಾಗಿ ಬೇರೆ ಮರಗಳು ಇಲ್ಲ ಮತ್ತೆ ಮಾವಿನ ಮರಗಳನ್ನೇ ಹಾಕಿಸ್ಬೋದು. ಅದು ಅವರು ಒಂದು ಲಿಸ್ಟ್ ಕೊಡ್ತಾರೆ, ಅವರೆಲ್ಲ ಟೆಸ್ಟಿಂಗ್ ಮಾಡಿ ಯಾವ್ದು ಚೆನ್ನಾಗಿ ಬರುತ್ತೆ ಯಾವ್ದು ಚೆನ್ನಾಗಿ ಬರಲ್ಲ ಅಂತ ಹೇಳ್ತಾರೆ. ಅದ್ರ ಪ್ರಕಾರ ನಾವು ಸೆಲೆಕ್ಟ್ ಮಾಡ್ಬಿಟ್ಟು ನಾವು ಹಣ್ಣುಗಳು ಸೆಲೆಕ್ಟ್ ಮಾಡಿ ಹಾಕಿದೀವಿ. ಅವ್ರು ಇಲ್ಲಿ ಫಾಲೋ ಮಾಡೋದು ಪರ್ಮಾಕಲ್ಚರ್ ಫಾಲೋ ಮಾಡ್ತಾರೆ, ಪರ್ಮಾಕಲ್ಚರ್ ಅಗ್ರಿಕಲ್ಚರ್ ಅಂತ. ಸೊ ಅದರಲ್ಲಿ ಏನಂದ್ರೆ ಇಕೋಸಿಸ್ಟಮ್ ಬ್ಯಾಲೆನ್ಸ್ ಆಗಕ್ಕೆ ಯಾವ್ಯಾವ ಮರಗಳು ಬೇಕು, ಸೊ ಅದ್ರ ಕಾಂಬಿನೇಷನ್ ನಲ್ಲಿ ಅವರು ಲಿಸ್ಟ್ ಕೊಡ್ತಾರೆ. ಹೈ ಟ್ರೀಸ್, ಮೀಡಿಯಂ ಟ್ರೀಸ್ ಮತ್ತೆ ಸ್ಮಾಲ್ ಟ್ರೀಸ್, ಆಮೇಲೆ ಅವೆನ್ಯೂ ಟ್ರೀಸ್ ಅಂತ. ಸೊ ಒಂದೊಂದು ಮರಗಳು ನೋಡಕ್ಕೆ ಉದ್ದ ಇರ್ಬೋದು, ಬಟ್ ಅದ್ರದ್ದು ರೂಟ್ಸ್ ಎಲ್ಲ ಚಿಕ್ಕದಿರುತ್ತೆ. ಆದ್ರೆ ಒಂದೊಂದ್ ಮರ, ಈ ಮಾವಿನ ಮರ ಎಲ್ಲ ಕೆಳಗಡೆ ರೂಟ್ ತುಂಬಾ ದೊಡ್ಡದಿರೋದ್ರಿಂದ ತುಂಬಾ ಪಕ್ಕನೆ ಹಾಕಕ್ಕಾಗಲ್ಲ ಮರಗಳು, ಸ್ವಲ್ಪ ಜಾಗ ಬಿಟ್ಟು ಹಾಕ್ಬೇಕು. ಸೊ ಅದ್ರ ಪ್ರಕಾರ ಅವರು ಒಂದ್ ಎಕರೆ ಇಲ್ಲ ಅರ್ಧ ಎಕರೆಗೆ ಅವ್ರು ಮುಂಚೆನೆ ಪ್ಲಾನಿಂಗ್ ತರ ಮಾಡಿ ಆಮೇಲೆ ಕೊಡ್ತಾರೆ. ಸೊ ಅದ್ರ ಪ್ರಕಾರ ಅವ್ರು ನಾವ್ ಯಾವ್ದು ಹೇಳ್ತೀವಿ, ಯಾವ ಹಣ್ಣು ಬೇಕು ಅಂತ ಹೇಳ್ತೀವಿ ಆ ಲಿಸ್ಟ್ ಅಲ್ಲಿ, ಅದ್ರ ಪ್ರಕಾರ ಅವ್ರ ಮೆಜರ್ಮೆಂಟ್ ನೋಡ್ಬಿಟ್ಟು ಯಾವ್ದಕ್ಕೂ ಡಿಸ್ಟರ್ಬ್ ಆಗ್ದಲೇ ಇರೋ ತರ, ಆಮೇಲೆ ಎಲ್ಲ ಮರಕ್ಕೂ ಚೆನ್ನಾಗಿ ಗಾಳಿ ಬೆಳಕು ಬೀಳೋ ತರ, ಬಿಸಿಲು ಬೀಳೋ ತರ ನೋಡ್ಬಿಟ್ಟು ಪ್ಲಾನ್ ಮಾಡ್ಬಿಟ್ಟು ಹಾಕ್ತಾರೆ. ಸೊ ಇವಾಗ ನಮ್ ಪ್ಲಾಟ್ ಹತ್ರ ಬಂದಿದೀವಿ, ನಮ್ ಫಾರ್ಮ್ ಪ್ಲಾಟ್ ಹತ್ರ. ಸೊ ನಮ್ದು ಆಲ್ಮೋಸ್ಟ್ 15ರಿಂದ 20 ಮಾವಿನ ಮರ ಇದೆ. ಈ ಸತಿ ಎಲ್ಲ ಕಡೆನೂ ತುಂಬಾ ಚೆನ್ನಾಗಿ ಹೂವ ಬಂದಿದೆ, ಮಾವಿನ ಹೂವ ನೋಡ್ಬೋದು. ಸೊ ಹತ್ರ ಹೋಗಿ ತೋರಿಸ್ತೀನಿ. ಸೊ ಎಲ್ಲ ಚೆನ್ನಾಗ್ ಬಂದಿದೆ. ಈ ಸತಿ ನಾವು ಹೋದಾಗ ಸೀಬೆ ಹಣ್ಣುನು ಬಿಟ್ಟಿತ್ತು ತುಂಬಾ ಚಿಕ್ಕ ಗಿಡದಲ್ಲೇನೆ, ಆದ್ರೆ ಅದಿನ್ನೂ ಕಾಯಿ ಇತ್ತು, ಅದರಿಂದ ನಾವೇನು ಕಿತ್ಕೊಳಕ್ ಹೋಗ್ಲಿಲ್ಲ. ಸೊ ನೋಡಿ ಎಷ್ಟ್ ಚೆನ್ನಾಗಿ ಬಂದಿದೆ ಹೂವ ಎಲ್ಲ. ಎಲ್ಲಾ ಮರಗಳಲ್ಲೂ ಆಲ್ಮೋಸ್ಟ್ ಒಂದು 100ರಿಂದ 150 kg ಮಾವಿನ ಹಣ್ಣು ಸಿಗ್ಬೋದು ಈ ಸತಿ.
ಇವಾಗ ನಾವು ಮಧುವನ ಸೈಟ್ ಆಫೀಸ್ ಹತ್ರ ಹೋಗ್ತಾ ಇದ್ದೀವಿ. ಸೈಟ್ ಆಫೀಸ್ ಹತ್ರ ಒಂದು ಬಿಲ್ಡಿಂಗ್ ಅಲ್ಲಿ ಆಫೀಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಊಟ ತಿಂಡಿ ಎಲ್ಲ ಸಿಗುತ್ತೆ. ಚೆನ್ನಾಗಿರೋ ಊಟ, ಫ್ರೆಶ್ ಆಗಿ ಆವಾಗ್ಲೇ ಮಾಡಿರೋಂಥ ಊಟ ತಿಂಡಿ ಸಿಗುತ್ತೆ. ಮುಂಚೆನೆ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಅವರೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ತುಂಬಾ ಜನ ನೋಡೋರು ಬರ್ತಿರ್ತಾರೆ, ಅದರಿಂದ ಚೆನ್ನಾಗಿ ಊಟ ಎಲ್ಲ ರೆಡಿ ಮಾಡಿರ್ತಾರೆ. ಸೊ ಇದು ಸೈಟ್ ಆಫೀಸ್ ಹತ್ರ. ಇಲ್ಲಿ ಮುಂದ್ಗಡೆ ಕೌ ಶೆಡ್ ಇದೆ. ಶೆಡ್ ಒಳಗಡೆ ಒಂದೆರಡು ಮೂರು ಹಸು ಇದೆ. ಆಮೇಲೆ ಮೇಲ್ಗಡೆ ಹೋದ್ರೆ ನಿಮ್ಗೆ ಕಿಚನ್ ಎಲ್ಲ ಇದೆ. ಸೊ ಅಲ್ಲೇ ಫ್ರೆಶ್ ಆಗಿ ಅಡುಗೆ ಎಲ್ಲ ಪ್ರಿಪೇರ್ ಮಾಡಿ ಕೊಡ್ತಾರೆ.
ಇದು ಸ್ಯಾಂಪಲ್ ಪ್ಲಾಟ್ ಜಾಗ. ಸೊ ನಮಗೆ ಲಿಸ್ಟಲ್ಲಿ ಯಾವ್ಯಾವ ಮರ ಕೊಟ್ಟಿದ್ದಾರೋ ಅದೆಲ್ಲ ಒಂದ್ಸತಿ ಇಲ್ಲಿ ಹಾಕಿರ್ತಾರೆ. ಸೊ ನಾವು ಹೋಗಿ ಯಾವ ಥರ ಮರ ಬರುತ್ತೆ, ಯಾವ ಥರ ಹಣ್ಣುಗಳು ಬರುತ್ತೆ ಅಂತ ಹೋಗಿ ನೋಡ್ಕೊಂಡು ಬರ್ಬೋದು ಸ್ಯಾಂಪಲ್ ಪ್ಲಾಟಲ್ಲಿ. ಸೊ ನೀವು ನೋಡ್ಬೋದು ಎಲ್ಲ ತೆಂಗಿನ ಮರ, ಮಾವಿನ ಮರ, ಹಲಸಿನ ಮರ, ಬಾಳೆ ಗಿಡನೂ ಹಾಕಿದ್ದಾರೆ. ಸೊ ಎಲ್ಲ ಚೆನ್ನಾಗಿ ಬಂದಿದೆ. ಅದರಿಂದ ನಾವು ನೋಡಿಕೊಂಡು ಯಾವ್ದು ಬೇಕೋ ಆ ಲಿಸ್ಟಲ್ಲಿ ಅದನ್ನು ಹಾಕಿಸ್ಬೋದು. ಇಲ್ಲಿ ಕಾಣಿಸ್ತಿರೋದು ಇದು ಸ್ಟಾಫ್ ಕ್ವಾರ್ಟರ್ಸು. ಇವಾಗ ರೆಡಿ ಮಾಡಿದ್ದಾರೆ, ಆಲ್ಮೋಸ್ಟ್ ರೆಡಿ ಆಗಿದೆ. ಆಮೇಲೆ ಇದು ನರ್ಸರಿ. ಸೊ ಇಲ್ಲಿಂದ ಯಾವ್ಯಾವುದು ಗಿಡ ಬೇಕಾದ್ರೆ ನಾವು ಮನೆಗೆ ಕೂಡ ತಗೊಂಡು ಹೋಗ್ಬೋದು ನರ್ಸರಿಯಿಂದ. ಆಮೇಲೆ ಇದು ವೆಜಿಟೇಬಲ್ ಗಾರ್ಡನ್ನು. ಸೊ ಇಲ್ಲಿ ತರಕಾರಿಗಳನ್ನು ಬೆಳೀತಾರೆ, ಅಲ್ಲಿ ಬೆಳೆದು ಫ್ರೆಶ್ ಆಗಿ ಅದನ್ನು ಯೂಸ್ ಮಾಡ್ತಾರೆ ಅಡುಗೆಗೆ.